ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ಜಗತ್ತು ಮತ್ತೊಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟಿನ ಅಂಚಿನಲ್ಲಿ ಬಂದು ನಿಂತಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕಿಚ್ಚು ಈಗ ಜಾಗತಿಕ ತೈಲ ಮಾರುಕಟ್ಟೆಗೆ ಬೆಂಕಿ ಹಚ್ಚುವ ಮುನ್ಸೂಚನೆ ನೀಡುತ್ತಾ ಇದೆ. ವಿಶೇಷವಾಗಿ ಭಾರತದಂತಹ ರಾಷ್ಟ್ರಕ್ಕೆ ಇದು ಬರೀ ಸುದ್ದಿಯಲ್ಲ, ಇದು ನಿಮ್ಮ ಜೇಬಿಗೆ ಬೀಳ್ತಾ ಇರುವ ದೊಡ್ಡ ಕತ್ತರಿ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತಾ, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತಾ, ನಮ್ಮ ದೇಶದ ಬಳಿ ಎಷ್ಟು ದಿನಕ್ಕೆ ಸಾಕಾಗುವಷ್ಟು ತೈಲ ಸಂಗ್ರಹ ಇದೆ, ಕೇಂದ್ರ ಸರ್ಕಾರ ಮಾಡ್ತಾ ಇರುವ ಪ್ಲಾನ್ ಬಿ ಏನು? ಈ ಎಲ್ಲ ಆತಂಕಕಾರಿ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಹುಡುಕ್ತಾ ಹೋಗೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಹಾರ್ಮುಜ್ ಜಲಸಂಧಿ ಬಗ್ಗೆ. ಇದು ಇರಾನ್ ಮತ್ತು ಓಮನ್ ನಡುವೆ ಇರುವ ಕೇವಲ 50 ಕಿಲೋಮೀಟರ್ ಅಗಲದ ಸಮುದ್ರ ಮಾರ್ಗ. ಆದರೆ ಇದರ ತಾಕತ್ತು ಎಂಥದ್ದು ಗೊತ್ತಾ? ಜಗತ್ತಿನ ಒಟ್ಟು ತೈಲ ವ್ಯಾಪಾರದ 25% ಇದೇ ಮಾರ್ಗದಲ್ಲಿ ನಡೀತಾ ಇದೆ. ಪ್ರತಿದಿನ ಸುಮಾರು 20 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಇಲ್ಲಿಂದಾನೇ ಹಡಗುಗಳ ಮೂಲಕ ಸಾಗುತ್ತೆ. ಭಾರತ, ಚೀನಾ, ಜಪಾನ್ ಅಂತ ದೇಶಗಳ ಇಂಧನ ದಾಹ ತಣಿಸೋದು ಇದೇ ಹಾರ್ಮುಜ್ ಮಾರ್ಗ. ಈಗ ಇರಾನ್ ಏನು ಮಾಡಿದೆ ಅಂತಂದರೆ, ಈ ಮಾರ್ಗದಲ್ಲಿ ಹಡಗುಗಳು ಚಲಿಸದಂತೆ ತಡೆ ಒಡ್ಡಿದೆ. ಅಷ್ಟೇ ಅಲ್ಲ, ಯಾರಾದರೂ ಇಲ್ಲಿ ಹಡಗು ಬಿಟ್ಟರೆ ಬೆಂಕಿ ಹಚ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದೆ. ಈಗಾಗಲೇ ಭಾರತದ ಧ್ವಜ ಇರುವ 27 ಹಡಗುಗಳು ಸೇರಿದಂತೆ ಜಗತ್ತಿನ ಸುಮಾರು 700 ಹಡಗುಗಳು ಇಲ್ಲಿ ಸಿಕ್ಕಾಕೊಂಡಿದ್ದಾವೆ. ಈಗ ನಮ್ಮ ದೇಶದ ವಿಷಯಕ್ಕೆ ಬರೋಣ. ಭಾರತ ತನ್ನ ಒಟ್ಟು ತೈಲ ಅಗತ್ಯದ 85% ಭಾಗವನ್ನು ವಿದೇಶಗಳಿಂದನೇ ಆಮದು ಮಾಡಿಕೊಳ್ತದೆ. ನಮ್ಮ ದೇಶಕ್ಕೆ ಬರುವ ಕಚ್ಚಾ ತೈಲದ ಪೈಕಿ 40% ಇದೇ ಹಾರ್ಮುಜ್ ಜಲಸಂಧಿ ಮೂಲಕ ಬರಬೇಕು. ನಮ್ಮ ಅಡುಗೆ ಅನಿಲ ಅಥವಾ LNGಯ 50% ಪೂರೈಕೆ ಈ ಮಾರ್ಗದ ಮೇಲೆನೆ ಅವಲಂಬಿತ ಆಗಿದೆ. ಒಂದು ಅಂದಾಜಿನ ಪ್ರಕಾರ ಭಾರತದ 10,000 ಕೋಟಿ ರೂಪಾಯಿ ಮೌಲ್ಯದ ತೈಲ ಹಡಗುಗಳು ಈಗ ಸಮುದ್ರದ ಮಧ್ಯೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇದು ಹೀಗೇನೆ ಮುಂದುವರೆದ್ರೆ ಭಾರತದಲ್ಲಿ ತೈಲ ಸರಬರಾಜಿನ ಸರಪಳಿ ತುಂಡಾಗ್ತದೆ. ಪರಿಸ್ಥಿತಿ ಗಂಭೀರ ಆಗ್ತಾ ಇದ್ದಂಗೆನೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಅಲರ್ಟ್ ಆಗಿದ್ದಾರೆ. ಕಳೆದ 72 ಗಂಟೆಗಳಿಂದ ಸತತವಾಗಿ ಸಭೆಗಳು ನಡೀತಾ ಇದ್ದಾವೆ. ಹಾಗಾದ್ರೆ ನಮ್ಮ ದೇಶದ ಮುಂದೆ ಇರುವ ಆಯ್ಕೆಗಳೇನು ಅನ್ನೋದಾದ್ರೆ, ಈ ಯುದ್ಧ ಹೀಗೆ ಮುಂದುವರೆದ್ರೆ ಹಾರ್ಮುಜ್ ಬದಲಿಗೆ ದಕ್ಷಿಣ ಆಫ್ರಿಕಾವನ್ನು ಸುತ್ತುವರೆದು ತೈಲವನ್ನು ತರಬೇಕಾಗುತ್ತೆ. ಆದರೆ ಇದು ಹೇಳಿದಷ್ಟು ಸುಲಭ ಇಲ್ಲ. ಮಾರ್ಗ ದೀರ್ಘ ಆಗುತ್ತೆ, ಸಮಯ ಜಾಸ್ತಿ ಬೇಕು, ಸಾಗಾಣಿಕೆ ವೆಚ್ಚ ದುಪ್ಪಟ್ಟಾಗುತ್ತೆ ಮತ್ತು ಇನ್ಸೂರೆನ್ಸ್ ಬೆಲೆ ಏರಿಕೆ ಆಗುತ್ತೆ. ಅಂತಿಮವಾಗಿ ಇದು ಪೆಟ್ರೋಲ್ ಬೆಲೆ ಏರಿಕೆಗೆ ಕಾರಣ ಆಗ್ತದೆ. ಎರಡನೇ ಆಯ್ಕೆ ಏನಂತಂದ್ರೆ, ರಷ್ಯಾದ ಕಡೆ ಮುಖ ಮಾಡೋದು. ಉಕ್ರೇನ್ ಯುದ್ಧದ ಸಮಯದಲ್ಲಿ ರಷ್ಯಾ ನಮಗೆ ಕೈ ಹಿಡಿದಿತ್ತು. ಈಗ ಮತ್ತೆ ರಷ್ಯಾದಿಂದ ಹೆಚ್ಚಿನ ತೈಲವನ್ನು ಖರೀದಿ ಮಾಡುವ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದಾವೆ. ಮೂರನೇ ಆಯ್ಕೆ ನಮ್ಮಲ್ಲಿರುವ ಸಂಗ್ರಹ. ಭಾರತದ ಬಳಿ ಸದ್ಯ 50 ದಿನಗಳಿಗಾಗುವಷ್ಟು ಮಾತ್ರ ಕಚ್ಚಾ ತೈಲದ ಸಂಗ್ರಹ ಇದೆ. ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಉಡುಪಿಯ ಪಾದೂರಿನಲ್ಲಿರುವ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ನಲ್ಲಿ ಈ ತೈಲವನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಹಾಗೆಯೇ 25ರಿಂದ 30 ದಿನಗಳಿಗೆ ಆಗುವಷ್ಟು LPG ಸಂಗ್ರಹ ಕೂಡ ಇದೆ. ಈ ಬಿಕ್ಕಟ್ಟಿನ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಅಮೆರಿಕ ನೌಕಾಪಡೆ ಈ ತೈಲ ಹಡಗುಗಳಿಗೆ ಎಸ್ಕಾರ್ಟ್ ಅಥವಾ ರಕ್ಷಣೆಯನ್ನು ಕೊಡಲಿದೆ ಅಂತ ಹೇಳಿದ್ದಾರೆ. ಅಂದರೆ ಅಮೆರಿಕದ ಯುದ್ಧ ವಿಮಾನಗಳು ಮತ್ತು ಹಡಗುಗಳು ತೈಲ ಟ್ಯಾಂಕರ್ಗಳಿಗೆ ಭದ್ರತೆ ನೀಡುತ್ತಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿಸ್ತಾವಂತೆ. ಇದು ನಡೆದ್ರೆ ಭಾರತಕ್ಕೆ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಆದರೆ ಇದು ಇರಾನ್ ಅನ್ನು ಮತ್ತಷ್ಟು ಕೆರಳಿಸಿ ಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನೋ ಭೀತಿ ಕೂಡ ಇದೆ. ಈಗ ನಾವು ಈ ವಿಷಯವನ್ನು ವಿಶ್ಲೇಷಣೆ ಮಾಡೋಣ. ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿದರೆ ತೈಲ ಕಂಪನಿಗಳಾದ IOCL, BPCL, HPCL ಬೆಲೆ ಏರಿಸೋದು ಅನಿವಾರ್ಯ ಆಗ್ತದೆ. ಈ ಹಿಂದೆ ತೈಲ ಬೆಲೆ ಕಡಿಮೆ ಇದ್ದಾಗ ಈ ಕಂಪನಿಗಳು ಲಾಭ ಮಾಡ್ಕೊಂಡಿದ್ವು. ಆದರೆ ಈ ಬಿಕ್ಕಟ್ಟು 60 ದಿನ ದಾಟಿದ್ರೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಡೀಸೆಲ್ ಬೆಲೆ ಏರಿದ್ರೆ ಸರಕು ಸಾಗಣೆ ವೆಚ್ಚ ಹೆಚ್ಚಾಗ್ತದೆ. ಇದರಿಂದ ತರಕಾರಿ, ದಿನಸಿ ಪದಾರ್ಥಗಳ ಬೆಲೆ ಕೂಡ ಏರಿಕೆ ಆಗ್ತದೆ.
ಭಾರತ ಈಗ ಕೇವಲ ಗಲ್ಫ್ ರಾಷ್ಟ್ರಗಳನ್ನೇ ನಂಬಿ ಕೂರುವಂತಿಲ್ಲ. ಎಲೆಕ್ಟ್ರಿಕ್ ವಾಹನಗಳು ಮತ್ತು ಎಥನಾಲ್ ಮಿಶ್ರಣದಂತಹ ಪರ್ಯಾಯಗಳಿಗೆ ನಾವು ವೇಗವನ್ನು ಕೊಡಬೇಕಾಗಿದೆ. ಒಟ್ನಲ್ಲಿ ಹೋರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಭಾರತಕ್ಕೆ ಒಂದು ಅಗ್ನಿ ಪರೀಕ್ಷೆ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರಲ್ಲಿ ತಡ ಆಗ್ತಾ ಇದೆ. ದೇಶದ ವಿದೇಶಾಂಗ ನೀತಿಗಳ ಬಗ್ಗೆಯೂ ಪ್ರತಿಪಕ್ಷಗಳಿಂದ ಅಪಸ್ವರ ಎದ್ದಿದೆ. ಆದರೆ ಯುದ್ಧದ ವಾತಾವರಣ ತನಗೆ ಆಗದೇ ಇದ್ದರೆ ನಮಗೆ ಕಷ್ಟ ತಪ್ಪಿದ್ದಲ್ಲ. ನಿಮ್ಗೇನು ಅನಿಸುತ್ತೆ? ಭಾರತ ಈ ಬಿಕ್ಕಟ್ಟನ್ನು ಹೇಗೆ ಎದುರಿಸ್ಬೋದು? ಪೆಟ್ರೋಲ್ ಬೆಲೆ ಏರಿಕೆಯಾದರೆ ನಿಮ್ಮ ಬಜೆಟ್ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ನಮಸ್ಕಾರ.